2015ರಿಂದ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡ್ಕೊಂಡಿದ್ದೀನಿ. ಅದೇ ನಿಟ್ಟಿನಲ್ಲಿ ನಮ್ಮ ಭಾರತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಕನಸಾದ ರೈತರ ಆದಾಯ 2022 ದ್ವಿಗುಣಗೊಳಿಸಬೇಕು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಲಿಕತ್ತಿದ್ದೀನಿ. ಹಾಗೆ ಪರಮ ಪೂಜ್ಯ ಕಾಡ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಏನೈತಿ ಸಾವಯವ ಕೃಷಿಗೆ ಭಾಳಷ್ಟು ಒತ್ತು ಕೊಡಬೇಕು. ಆ ನಿಟ್ಟಿನಲ್ಲಿ ಕೂಡ ನಾನು ಕೆಲಸ ಮಾಡಿ ಈ ದ್ರಾಕ್ಷಿ ಬೆಳೆಯಲ್ಲಿ ಸಾವಯವದಲ್ಲಿ ಹೆಂಗೆ ಬೆಳಿಬೇಕಂತಕ್ಕಂಥ ಪ್ರಯೋಗಗಳನ್ನು ಮಾಡ್ಕೊತ ಬಂದಿದ್ದೀನಿ. 70% ನಾ ಸಾವಯವನ್ನೇ ಬಳಸಿದ್ದೀನಿ. ಸಾವಯವ ಬಳಸೋದ್ರಿಂದ ನನಗೆ ಆರ್ಥಿಕ ನಷ್ಟ ಆಗೋದು ಭಾಳಷ್ಟು ಉಳಿತಾಯ ಆಗೈತಿ. ಅದರಿಂದ ಆರ್ಥಿಕ ನಷ್ಟದಿಂದ ಏನೈತಿ ರೈತರ ಸ್ವಾವಲಂಬನೆ ಬದುಕು ಸರಾಗವಾಗಿ ಸಾಗ್ತದೆ. ಇದ್ರ ಜೊತೆಗೆ ನಾವು ದೇಸಿ ಗೋ ತಳಿ ಆಕಳುಗಳದಾವೆ ನಮ್ಮಿಂದ. ಅದರಿಂದ ಗೋಮೂತ್ರ, ಸಗಣಿ ಅವು ಅತ್ಯಂತ ರೈತರಿಗೆ ಉತ್ಕೃಷ್ಟ ದರ್ಜೆಯಿಂದ ಪೋಷಕಾಂಶಗಳನ್ನು ನೀಡ್ತಾವೆ ಭೂಮಿಗೆ. ಇವೆಲ್ಲ ಸಂಪದ್ಭರಿತವಾಗಿ ಇಲ್ಲಿ ಸಿಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಏನದಾವ, ಕಬ್ಬಿನ ರೌದಿ ಮತ್ತು ಇದು ಅದ್ರ ಗಿಡದ ತಪ್ಪಲ ಎಲ್ಲ ಏನು ಮಾಡ್ತೀವಿ, ಬೇಸಿಗೆ ಸಂದರ್ಭದಲ್ಲಿ ನಾವು ಮಲ್ಚಿಂಗ್ ಮಾಡ್ತೀವಿ. ಸರಿಯಾಗಿ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಯಲ್ಲಿ ತೇವಾಂಶ ಸರಿಯಾಗಿ ಹಿಡಿದು ಇಟ್ಕೊಂಡು ಕೇಸಿಂದ್ರೆ ನೀರಿನ ಪ್ರಮಾಣ ಕಮ್ಮಿ ಆಗ್ತದೆ. ಕಡಿಮೆ ನೀರಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಪಡಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ. ಎಕರೆಯಲ್ಲಿ ಥಾಮ್ಸನ್ ಸೀಡ್ಲೆಸ್ ಎನ್ನುವ ದ್ರಾಕ್ಷಿ ತಳಿಯನ್ನ ಆಯ್ದುಕೊಂಡು ಬೇಸಾಯ ಮಾಡಲಾಗ್ತಿದೆ. ದ್ರಾಕ್ಷಿ ಕೃಷಿಯಲ್ಲಿ ಸಾವಯವ ಕೃಷಿ ಮಾಡುವುದು ಕಷ್ಟ. ಕೆಲವು ಹಂತಗಳಲ್ಲಿ ರಾಸಾಯನಿಕಗಳನ್ನ ಬಳಸಲೇಬೇಕಾಗುತ್ತೆ ಎನ್ನುವುದು ಹಲವರ ನಂಬಿಕೆ. ಆದರೆ ಕ್ರಮೇಣ ರಾಸಾಯನಿಕಗಳನ್ನ ಕಡಿಮೆ ಮಾಡುತ್ತಾ ಸಾವಯವ ಗೊಬ್ಬರಗಳಿಗೆ ಹೊಂದಿಸಬೇಕಾಗ್ತದೆ. ನಾನು ಕಳೆದ 3 ವರ್ಷದಿಂದ 70% ಸಾವಯವ ಮತ್ತು 30% ರಾಸಾಯನಿಕಗಳನ್ನ ಬಳಸಿ ದ್ರಾಕ್ಷಿ ಬೆಳೆಯುತ್ತಿದ್ದು ನನಗೆ ಉತ್ತಮ ಫಲಿತಾಂಶ ಕಂಡಿದೆ ಅಂತಾನೆ ಈರಣ್ಣ. ದ್ರಾಕ್ಷಿ ಬೆಳೆಯಲ್ಲಿ ಏನರ್ಥ ಬರೀ ಎಲ್ಲರಿಗೂ ಏನಂದ ಇದು ಸಾವಯವದಲ್ಲಿ ಬರೋಲ್ಲ, ಇದು ಬರೀ ಕೆಮಿಕಲ್ ರಾಸಾಯನಿಕ ಬೇಕಂತ ಹೇಳ್ಕೇಸಿಂದ್ರೆ ಒಂದು ಭ್ರಮೆ ಅದ ರೈತರಿಗೆ. ಈ ಭ್ರಮೆಯಿಂದ ಹೊರಗೆ ಬರ್ಬೇಕು. ನಾವೆಲ್ಲರೂ ಒಂದು ಸಾವಯವನೇ ನಮ್ಮ ಬದುಕನ್ನಾಗಿ ಮಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದಾಗ ಈಗ ಏನು ಮಾಡಿದೆವು ನಾವು ಕೆಮಿಕಲ್ ಹಾಕೋತೆ ಬಂದಿದ್ದೆವು. ಅದು ಭೂಮಿ ಅಡ್ಜಸ್ಟ್ ಆಗಬೇಕಾದ್ರೆ ಒಂದು ಕಡಿಮೆ ಪ್ರಮಾಣದಲ್ಲಿ ನಾವು ಕೆಮಿಕಲ್ ಬಳಸೋತ್ತು ಈಗ ಸಾವಯವಕ್ಕೆ ಅದಕ್ಕೆ ತಗೊಂಡು ಬರಬೇಕಾಗ್ತದೆ ಭೂಮಿಗೆ. ಹೀಗಾಗಿ ನಾವು 3 ವರ್ಷದಿಂದ ಇದಕ್ಕೆ 70% ಸಾವಯವ, 30% ಕೆಮಿಕಲ್ದಿಂದ ತೊಗೊಂಬಂದೀನಿ. ಇನ್ನು ಹಣ್ಣಿಗಾಗಿ ಅಕ್ಟೋಬರ್ ಚಾಟಣಿ ನಂತರ ಕಟ್ಟಿ ತಯಾರು ಮಾಡುವ ಸಮಯದಲ್ಲಿ ಮತ್ತು ಕಾಯಿಯಾಗುವ ಸಂದರ್ಭದಲ್ಲಿ ಬರೀ ರಾಸಾಯನಿಕಗಳನ್ನ ಬಳಸುವ ಬದಲು ಸಾವಯವ ಗೊಬ್ಬರಗಳನ್ನ ಬಳಸುತ್ತಿದ್ದಾನೆ ಈರಣ್ಣ.